ಎ ಟೆರರಿಸ್ಟ್ ಈಸ್ ದಿ ಎನಿಮಿ ಆಫ್ ದಿ ನೇಷನ್ ಈಸ್ ಟು ಬಿ ಎಲಿಮಿನೇಟೆಡ್ ಸ್ಟ್ರೇಟ್ ಔಟ್. ಅಮೇರಿಕಾದಲ್ಲಿ ಟ್ವಿನ್ ಟವರ್ ಬ್ಲಾಸ್ಟ್ ಅಂತಂದಾಯಿತು. ವರ್ಲ್ಡ್ ಟ್ರೇಡ್ ಸೆಂಟರ್ ಬ್ಲಾಸ್ಟ್ ಆಗಿ ಅದು ವಿಮಾನಗಳು ಹೋಗಿ ಅದು ದೊಡ್ಡ ಬಿಲ್ಡಿಂಗ್ ಸಾವಿರಾರು ಜನ ಸತ್ರು. ಅದಾದಮೇಲೆ ತಿರುಗಿ ಬ್ಲಾಸ್ಟ್ ಆಗಿಲ್ಲ ಅಮೇರಿಕಾದಲ್ಲಿ, ತಿರುಗಿ ಬ್ಲಾಸ್ಟೇ ಆಗಿಲ್ಲ. ನಮ್ಮ ದೇಶದಾಗ ದೀಪಾವಳಿ ಪಟಾಕ್ಷಿ, ಶವ ಸಂಸ್ಕಾರದಾಗ ಪಟಾಕ್ಷಿ, ಗಣಪತಿಯಾಗ ಪಟಾಕ್ಷಿ, ಅವಾಗ ಅಲ್ಲೆಲ್ಲಿ ಬ್ಲಾಸ್ಟ್ ಆಗ್ತಾನೆ ಇರ್ತಾವೆ. ಇಲ್ಲಿ ಯಾಕಿದು? ದಿಸ್ ಇಸ್ ಬಿಕಮ್ ಎ ಪ್ಯಾರಡೈಸ್. ಅವರು ಒಂದೇ ಕಾಯ್ದೆ ಮಾಡಿದ್ರಿ, ಪೇಟ್ರಿಯಾಟ್ ಆ್ಯಕ್ಟ್ ಅಂತಾರದು. ಏನೈತೆ ಪೇಟ್ರಿಯಾಟ್ ಆ್ಯಕ್ಟ್ನಾಗ? ಎ ಟೆರರಿಸ್ಟ್ ಈಸ್ ದಿ ಎನಿಮಿ ಆಫ್ ದಿ ನೇಷನ್ ಈಸ್ ಟು ಬಿ ಎಲಿಮಿನೇಟೆಡ್ ಸ್ಟ್ರೇಟ್ ಔಟ್. ಮೊನ್ನೆ ಗುಂಡಾರಿಸಿದ್ನಲ್ಲ ಅವನು ಟ್ರಂಪನ ಮೇಲೆ, ಅಲ್ಲೇ ಹೊಡೆದ್ಬಿಟ್ರಲ್ಲ ಅವನು. ವಿದಿನ್ ಎ ಮಿನಿಟ್ ಹಿ ವಾಸ್ ಶಾಟ್ ಡೆಡ್ ದೇರ್. ನಮ್ಮ ಕಸಬನ್ನು ಏನು ಮಾಡಿದ್ದೀವಿ? ಕಸಬ ಅಂತ ಒಬ್ಬನು ಬಂದಿದ್ದ ಪಾಕಿಸ್ತಾನಲ್ಲಿದ್ದ, ಎಲ್ಲರ ಎದುರಿಗೆ ಅವನೆಲ್ಲ ಇದೆಲ್ಲ ಮಾಡಿದ್ದ. ಅವನ ಸಲುವಾಗಿ ಎಷ್ಟು ಖರ್ಚಾಗ್ಯದ ಗೂಗಲ್ ಮಾಡಿರಿ, ಎಷ್ಟು ಕೋಟಿ ಖರ್ಚಾಗಿದೆ ಅವನ ಸಲುವಾಗಿ. ಅವ್ನು ಏನು ಸೆಕ್ಯೂರಿಟಿ ಪ್ರಿನ್ಸಿಪಲ್, ಅವು ಸುಪ್ರೀಂ ಕೋರ್ಟು ರಾತ್ರಿ ಬೆಳತನ ಎದ್ದು ಕುಂತ್ಕೊಂಡು ಇವನು ಗಲ್ಲಿಗೆ ಹಾಕ್ಬೇಕಾ ಹಾಕ್ಬಾರ್ದ, ಏನು ಹಾಕ್ಬೇಕು, ಮಾನವೀಯತೆ ಅದು ಇದು ಏನು. ಇದು ನಮ್ಮ ರಾಷ್ಟ್ರ, ಅದು ಅವ್ರ ರಾಷ್ಟ್ರ. ಈಸ್ ಎ ಟೆರರಿಸ್ಟ್ ಈಸ್ ಎನಿಮಿ ಆಫ್ ದಿ ನೇಷನ್, ಎಲಿಮಿನೇಟ್ ಹಿಮ್ ಸ್ಟ್ರೇಟ್ ಔಟ್. ಹಿ ಹ್ಯಾಸ್ ನೋ ರೈಟ್ ಟು ಲಿವ್ ವೆನ್ ಹಿ ಹ್ಯಾಸ್ ನೋ ರೆಸ್ಪೆಕ್ಟ್ ಫಾರ್ ಜಸ್ಟಿಸ್. ಮಳೆಮಠರು ಅದೇ ಹೇಳ್ತಿದ್ರು, ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ ಕಮಿಟಿಯಲ್ಲಿ ಅದೇ ಹೇಳ್ತಿದ್ರು. ಟೆರರಿಸ್ಟ್ ಹ್ಯಾಸ್ ನೋ ರೆಸ್ಪೆಕ್ಟ್ ಫಾರ್ ದಿ ಹ್ಯೂಮನ್ ರೈಟ್ಸ್. ವೈ ಯು ರೆಸ್ಪೆಕ್ಟ್ ಹಿಸ್ ಹ್ಯೂಮನ್ ರೈಟ್ಸ್? ಓಕೆ, ಸೊ ವಿ ಶುಡ್ ಬಿ ರೆಡಿ ಟು ಟೇಕ್ ರಿಸ್ಕ್. ಸ್ಟ್ರಿಂಜೆಂಟ್ ಕಾನೂನುಗಳು ಇರಬೇಕು, ಸ್ಟ್ರಿಂಜೆಂಟ್. ದಿ ಪೀಪಲ್, those willing to give up little liberty for little security will neither have liberty nor security. ಅಂಥ ಕಾಯ್ದೆಗಳನ್ನು ನಾವು ಸ್ವಾಗತ ಮಾಡಬೇಕು. ಒಂದೊಂದು ಸಾರಿ ದುರುಪಯೋಗ ಆಗೋ ಸಾಧ್ಯತೆ ಇರ್ಬೋದು, ಬಟ್ ಅಂಥ ಕಾನೂನುಗಳು ಬೇಕಾಗ್ತವೆ. ಇಲ್ಲಾಂತಂದರೆ ರಾಷ್ಟ್ರ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಈ ಹೊಸ ಕ್ರೈಮ್ಗಳು ಏನು ಸ್ಟಾರ್ಟ್ ಆದವಲ್ಲ, ಇರಲಿ ಹೊಸ ಅಪರಾಧಗಳು. ಈಗ ನಾನು ಅಲ್ಲಿ ವಿಶ್ವೇಶ್ವರಯ್ಯ ಟವರ್ ಅಂತ ಒಂದು ಇದಿದೆ, ಅಲ್ಲಿ ನಂದು ಆಫೀಸು. ಈಗ 4 ತಿಂಗಳಿಂದ ಅಲ್ಲಿ ಮಹಿಳೆಯರು ಬರ್ತಾರೆ, ಬುತ್ತಿ ಕಟ್ಕೊಂಡು ಬರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಫಾರ್ಮ್ ತುಂಬ್ತಿರ್ತಾರೆ. ಏನು ಫಾರ್ಮ್ ತುಂಬ್ತಾರೆ, ಏನು ಮಾಡ್ತಾರೆ ಇವರು? ಏನು ಮಾಡ್ತಾರೆ ಅಂದರೆ ಇವೆಲ್ಲ ಬ್ಯಾಂಕುಗಳು ಮುಣಿಗ್ಯಾವಲ್ಲ, ಅದು IMA ಸ್ಕ್ಯಾಂಡಲ್ ಅಂತ ಆಯಿತು, ಇದಾಯಿತು, ಅದೇ ಎಷ್ಟೋ ರೊಕ್ಕ ಬರ್ತದೆ ಅಂತ ಆ ಫಾರ್ಮ್ ತುಂಬಿ ಕೊಡಬೇಕು. ಅದು ದುಡ್ಡು ಸೇವ್ ಮಾಡಿದ್ದು ಮಕ್ಕಳಿಗೆ ಕೊಡಿಸಲಾರ್ದ ಜಮಾ ಇಟ್ಟಿದ್ದು ದುಡ್ಡು ಬ್ಯಾಂಕ್ ಮುಳುಗಿಬಿಟ್ರು. ಅದು ಯಾಕೆ ಮುಳುಗ್ತಾವೆ? ಬ್ಯಾಂಕ್ ಯಾಕೆ ಮುಳುಗ್ತಾವ್ರಿ? ಬ್ಯಾಂಕ್ ಯಾಕೆ ಮುಳುಗ್ತಾವೆ ಅಂತಂದರೆ ವಾಪಸ್ ಬರಲಾರ್ದಂತಲ್ಲಿ ರೊಕ್ಕ ಕೊಟ್ಟಿರ್ತಾರೆ. ಯಾವ ಭರವಸದ ಮೇಲೆ ಕೊಟ್ಟಿರ್ತಾರೆ? ಇವ್ರ ಭರವಸದ ಮೇಲೆ ಕೊಟ್ಟಿರ್ತಾರೆ. ಕಾಗದ ಪತ್ರ ಇರಲಾರ್ದ ಕೊಟ್ಟಿರ್ತಾರೆ. ಸೆಕ್ಯೂರಿಟಿ, ಈ ಬಡವರು ಒಂದು ಸಾಲ ತಗೋಬೇಕಂತಂದ್ರೆ 100 ಕಾಗದ ಪತ್ರ ಕೊಡಬೇಕು. ಎಂಥ ಅಪರಾಧಗಳು! ಎಕನಾಮಿಕ್ ಅಫೆನ್ಸಸ್, ಅವೆಲ್ಲ ಟ್ರಾನ್ಸಾಕ್ಷನ್ಸ್, ದೇಶಗಳನ್ನು ಹಲಗಾಡಿಸಂಥ ಕ್ರೈಮ್ಗಳು ಬಂದು. ವಿಚಿತ್ರವಾದ ತಾಯಿ ಮಗುಗೆ ಬೇಬಿ ಫುಡ್ ಅಂತ ಅದೇನೋ ಸೆರೆಲ್ಯಾಕು ಅದು ಇದಂತ ಏನೇನೋ ಬಂದಿರ್ತಾವೆ, ಔಟ್ರನ್ನೆಲ್ಲ ಕೊಡಿಸ್ತಿರ್ತಾರೆ. ಶಿ ಈಸ್ ಫೀಡಿಂಗ್ ಪಾಯ್ಸನ್ ಟು ದಿ ಚೈಲ್ಡ್ ಬಿಕಾಸ್ ದಟ್ ಈಸ್ ಅಡಲ್ಟ್ರೇಟೆಡ್. ಔಷಧಿ ಅಡಲ್ಟ್ರೇಟ್ ಮಾಡ್ಯಾರಲ್ರಿ, ಅವನ ಸೂಸೈಡ್ ಮಾಡ್ಕೋಬೇಕಂದ್ರೆ ಒಂದು ಪ್ಯೂರ್ ಪಾಯ್ಸನ್ ಸಿಗೋಲ್ದು ಈ ರಾಷ್ಟ್ರದಾಗಂತ. ಅದು ಡೂಪ್ಲಿಕೇಟ್ ಕುಡಿದ್ಬಿಟ್ಟ ಅಂತಂದರೆ ಅದಕ್ಕೆ ಅದು ಅವು ಮೊದಲು ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ವಾಸ್ ಎ ಕ್ರೈಮ್. ಈಗ ನೌ ಇಟ್ ಈಸ್ ನಾಟ್ ಎ ಕ್ರೈಮ್ ಬಿಕಾಸ್ ಸಮ್ಟೈಮ್ಸ್ ದೇರ್ ವಿಲ್ ಬಿ ಫೇಲ್ಯೂರ್ ಆಫ್ ಸೂಸೈಡ್ಸ್ ಬಿಕಾಸ್ ಆಫ್ ದಿ ಅಡಲ್ಟ್ರೇಟೆಡ್ ಪಾಯ್ಸನ್. ಒಳ್ಳೆ ಕ್ವಾಲಿಟಿ ಪಾಯ್ಸನ್ ಸಿಗ್ಬೇಕಂದ್ರೂ ಅದಕ್ಕೆ ಒಳ್ಳೆ ಬ್ರ್ಯಾಂಡ್ ಇರಬೇಕಲ್ಲ. ಆ ಥರ ಪರಿಸ್ಥಿತಿ. ಅಡಲ್ಟ್ರೇಷನ್, economic offenses, Naxalism, terrorism, mob lynching, veritable things developed. Criminal regime has to change.